ಫ್ರೆಂಡ್ಸ್. 5 ಎಕರೆ ಜಾಗ, ಪಟ್ಟಾ ಜಾಗ, 3 ಎಕರೆ ಖರಾಬು. ಈ ಜಾಗ ನೀರಿನ ತೊಟ್ಟಿ ಮಾಡಿದ್ದಾರೆ, ಬೋರ್ವೆಲ್ ಇದೆ, ಔಷಧಿ ಸಾಕವ್ರೆ. ಮೇಂಟೆನೆನ್ಸ್ ಮಾಡಿಲ್ಲ, ಮೇಂಟೆನೆನ್ಸು ಬಿಟ್ಬಿಟ್ಟವ್ರೆ. ಇಲ್ಲಿ ಅವ್ರು ಬೆಂಗಳೂರಲ್ಲಿರೋದ್ರಿಂದ ಇಲ್ಲಿ ಬಂದು ಮೇಂಟೆನೆನ್ಸ್ ಮಾಡೋಕೆ ಆಯ್ತಾಯಿಲ್ಲ. ಹಂಗಾಗಿ ಇರೋಕ್ಕೆ ಒಂದು ಮನೆ ಕಟ್ಟವ್ರೆ ಇಲ್ಲಿ. ಅವ್ರು ಬಂದಾಗ ಸುಮ್ಮನೆ ಟೆಂಪ್ರವರಿಗೆ 2 ಬೋರ್ ಇದ್ದಾವೆ. 2 ಬೋರಲ್ಲಿ ಒಳ್ಳೆ ನೀರೈತೆ. ಜನ ಸಿಗ್ತಾಯಿಲ್ಲ ನೋಡ್ಕೊಳಕ್ಕೆ ಇಲ್ಲಿ ಇವ್ರಿಗೆ. 5 ಎಕರೆ ಜಾಗ, ಪಟ್ಟಾ ಜಾಗ, 3 ಎಕರೆ ಖರಾಬು ಪ್ಲಸ್ಸು ಎಕ್ಸ್ಟ್ರಾ. ಖರಾಬ್ಗೇನು ಕಾಸು ಕೊಡೋಂಗಿಲ್ಲ, ಪಟ್ಟಾ ಜಾಗಕ್ಕೆ ಮಾತ್ರ ಕಾಸು. ನೋಡಿ, ಇದು ಖರಾಬು 3 ಎಕರೆ ಖರಾಬು. ಬಂಡೆ, ಇವು ಕಾಡು ಗಿಡಗಳೆಲ್ಲ ಬೆಳೆದವೆ. ಒಳ್ಳೆ ವ್ಯೂಸ್ ಇದೆ. ಗೇಟ್ ಪಕ್ಕನೇ ರೋಡ್ ಇದೆ, 31 ಅಡಿ 33 ಅಡಿ ಒಂದು ಚೈನು. ಅದಕ್ಕೂ ಹೋಗೋಣ. ಈ ಪಟ್ಟಾ ಭೂಮಿ ಏನೈತೆ ಅದು ಸಮನಾಗಿ ಐತೆ, ರೋಡಿಂದ ಮೇಲೈತೆ ಈ ಭೂಮಿ. ಇದು ಹೋಗೋಣ ಅಲ್ಲಿಗೆ. ನೋಡಿ, ಟ್ರಾನ್ಸ್ಫಾರ್ಮರು ಬೋರ್ಗೆ ಹೋಗೈತೆ. ಇದು ಎಲ್ಲ ಖರಾಬ್ ಜಾಗನೇ, ಪಟ್ಟಾ ಜಾಗ ಎಲ್ಲ ಮೇಲ್ಗಡೆನೆ. ಅದು ಎದುರುಗಡೆ ಬೇರೆ ಫಾರ್ಮ್ ಹೌಸೋದು, ಅವ್ರು ಬೇರೆ ಮಾಡ್ಕೊಂಡಿರೋದು. ಚೆನ್ನಾಗಿ ಮೇಂಟೈನ್ ಮಾಡವ್ರೆ. ಎಲ್ಲದಕ್ಕೂ ನೀರು ಕೊಟ್ಕೊಂಡು ವ್ಯವಸಾಯ ಕಮ್ಮಿ ಮಾಡವ್ರೆ. ಎಲ್ಲದಕ್ಕೂ ನೀರು ಕೊಟ್ಕೊಂಡು ಸ್ವಲ್ಪ ಅಪ್ಡೇಟ್ ತಗೋಬೇಕು. ಖಾಲಿ ಜಮೀನು ಲೆಕ್ಕನೇ ಇದು, ಖಾಲಿ ಜಮೀನು ಲೆಕ್ಕನೇ ಇದು. ನೋಡಿ, ಇಲ್ಲೊಂದು ಬೋರ್ ಬಿದ್ದೈತೆ, ಇಲ್ಲೊಂದು ಬೋರ್ ಬಿದ್ದೈತೆ. ಸುತ್ತು ಕಾಂಪೌಂಡ್ ಮಾಡವ್ರೆ. 8 ಎಕರೆ ಬೌಂಡ್ರಿಗೂ ಕಾಂಪೌಂಡ್ ಐತೆ. ಇದೊಂದು ಬೋರು, ಗೇಟು. ಶಾನ್ಮೂಗ್ನಹಳ್ಳಿಯಿಂದ 1-2 ಕಿಲೋಮೀಟ್ರ್ ಆಗುತ್ತಿದ್ದು. ನೋಡಿ, ಇದು ನಕಾಶಿ ರೋಡು, ಮಣ್ಣು ರೋಡು, ನಕಾಶಿ ರೋಡು. 33 ಅಡಿ ಐತೆ. ಸುತ್ತ ಪಕ್ಕದಲ್ಲೆಲ್ಲ ಕಾಲೇ ಮಾಡವ್ರೆ. 33 ಅಡಿ ಐತೆ ಜಾಗ. ಕಾಂಪೌಂಡು ಫುಲ್ಲು ಫೆನ್ಸ್ ಹಾಕಿದ್ದಾರೆ.